ಆಕ್ಷನ್ ಆಗಲ್ಲ, ಸ್ಟೆಪ್ಸ್ ಕಷ್ಟ, ನಟನೆಗೆ ಬ್ರೇಕ್. ದಾಸನ ಸಿನಿ ಜೀವನ ದಿ ಎಂಡ್. ದಾಸನ ಸಿನಿ ಕೆರಿಯರ್ ಮುಗಿದೆ ಹೋಯ್ತಾ? ಸ್ಯಾಂಡಲ್ವುಡ್ಗೆ ಕಾದಿದೆ ಬಿಗ್ ಶಾಕ್. ಇನ್ಮುಂದೆ ಡಿ ಬಾಸ್ ಕಾಲ್ ಶೀಟ್ ನಿರ್ಮಾಪಕರಿಗೆ ಸಿಗೋದೇ ಡೌಟ್. ಅದ್ದೂರಿ ಸಾಂಗು, ಭರ್ಜರಿ ಸ್ಟೆಪ್ಸ್ ಎಲ್ಲ ಬಂದ್. ದರ್ಶನ್ ಸಿನಿ ಕೆರಿಯರ್ ದಿ ಎಂಡ್ ಆಯ್ತಾ? ಅಷ್ಟಕ್ಕೂ ದಾಸ ಕೊಟ್ಟ ದೊಡ್ಡ ಸಿಗ್ನಲ್ ಏನು ಗೊತ್ತಾ? ಚಂದನವನದ ದಾಸನಿಗೆ ಎದುರಾದ ಸಂಕಷ್ಟದ ಸ್ಟೋರಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಡಿ ಬಾಸ್ ಅಭಿಮಾನಿಗಳಿಗೆ ಆತಂಕಕಾರಿ ಸುದ್ದಿ. ನಟ ದರ್ಶನ್ಗೆ ಎದುರಾಗಿದೆ ಆಘಾತ. ಡಿ ಬಾಸ್ ಹೋದಲ್ಲಿ ಬಂದಲ್ಲಿ ಜೈಕಾರ ಹಾಕುವ ಅಭಿಮಾನಿಗಳಿಗೆ ಇದು ಶಾಕಿಂಗ್ ಸುದ್ದಿ. ಡಿ ಬಾಸ್ ಇದು ಬರೀ ಹೆಸರಲ್ಲ, ಸ್ಯಾಂಡಲ್ವುಡ್ನ ಶಕ್ತಿ ಎನ್ನುವ ಫ್ಯಾನ್ಸ್ಗೆ ಆತಂಕಕಾರಿ ಸುದ್ದಿ. ಯಾಕಂದ್ರೆ ಲೈಟ್ ಬಾಯ್ ಆಗಿ ಸಿನಿ ಇಂಡಸ್ಟ್ರಿಗೆ ಸೇರಿ ಮಾಸ್ ಹೀರೋ ಆಗಿ ಬೆಳೆದಿರುವ ದರ್ಶನ್ಗೆ ಈಗ ನಟನೆಯೇ ಕಷ್ಟವಾಗುವ ಕಾಲ ಬಂದಿದೆ. ಸ್ಯಾಂಡಲ್ವುಡ್ನ ಬಾಸ್ ಆಗಿ ಮೆರೆಯುತ್ತಿರುವ ದಾಸನ ಸಿನಿ ಜೀವನವೇ ಎಂಡ್ ಆಯ್ತಾ ಅನ್ನೋ ಪ್ರಶ್ನೆ ಕಾಡುತ್ತಿದ್ದು ಅಭಿಮಾನಿಗಳಿಗೂ ಬರಸಿಡಿಲೆ ಬಡಿದಂತಾಗಿದೆ. ಆ ಒಂದು ಕಾರಣದಿಂದಲೇ ಆಪರೇಷನ್ಗೆ ದರ್ಶನ್ ಹಿಂದೇಟು. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿ ಇದ್ದ ದರ್ಶನ್ಗೆ ಬೆನ್ನು ನೋವು ವಿಪರೀತವಾಗಿ ಕಾಡಿತ್ತು. ಅಲ್ಲದೆ ದರ್ಶನ್ಗೆ ಸರ್ಜರಿ ಮಾಡಿಸುವ ಅವಶ್ಯಕತೆ ಇದೆ ಅಂತ ವೈದ್ಯರು ಹೇಳಿದ್ರು. ಇದೇ ಕಾರಣ ಕೊಟ್ಟು ಕೋರ್ಟ್ನಿಂದ ಮಧ್ಯಂತರ ಜಾಮೀನು ಪಡೆದಿದ್ರು. 6 ವಾರಗಳ ಕಾಲ ಜಾಮೀನು ನೀಡಿ ಹೈಕೋರ್ಟ್ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಆದ್ರೀಗ ಬೇಲ್ ಪಡೆದು 3 ವಾರಗಳೇ ಕಳೆದ್ರೂ ದರ್ಶನ್ ಸರ್ಜರಿ ಮಾಡಿಸಿಕೊಂಡಿಲ್ಲ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು, ಸರ್ಜರಿ ಬಗ್ಗೆ ಮಾಹಿತಿ ನೀಡಿಲ್ಲ. ಅಷ್ಟಕ್ಕೂ ದಾಸ ಆಪರೇಷನ್ಗೆ ಹಿಂದೇಟು ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅದಕ್ಕೆ ಕಾರಣವೂ ಇದೆ. ಆ ಕಾರಣ ಏನು, ದಚ್ಚುಗೆ ಕಾಡ್ತಿರುವ ಸಮಸ್ಯೆ ಏನು ಎಂಬ ಹಲವು ಅನುಮಾನಗಳಿಗೆ ಡಿ ಬಾಸ್ ಫ್ಯಾನ್ಸ್ ದೊಡ್ಡ ತಲೆನೋವು ಶುರುವಾಗಿದೆ. ಆಪರೇಷನ್ ಆದ್ರೆ ದರ್ಶನ್ ಕೆರಿಯರ್ ಖತಮ್ ಆಗುತ್ತಾ? ನಟನೆ ಆಗಲ್ಲ, ಆಕ್ಷನ್ ಕಷ್ಟ, ಡ್ಯಾನ್ಸ್ ಮಾಡೋ ಹಾಗಿಲ್ಲ. ಆಪರೇಷನ್ ಆದ್ರೆ ದಾಸನ ಕೆರಿಯರ್ಗೆ ಕೂತು. ನರಕ್ಕೆ ಪೆಟ್ಟಾಗಿರೋದ್ರಿಂದ ಏಕಾಏಕಿ ಆಪರೇಷನ್ ಮಾಡಲು ಕಷ್ಟ. ದರ್ಶನ್ಗೆ ಸರ್ಜರಿ ಮಾಡಿದ್ರೆ ನಟನಾ ವೃತ್ತಿಗೆ ಬಹುದೊಡ್ಡ ಸಮಸ್ಯೆ. ಭವಿಷ್ಯದಲ್ಲಿ ದಚ್ಚು ಆಕ್ಷನ್ ಸಿನಿಮಾಗಳಲ್ಲಿ ನಟಿಸಲು ಸಾಧ್ಯವಾಗೋದಿಲ್ಲ. ರಿಸ್ಕ್ ತೆಗೆದುಕೊಂಡು ಇನ್ಮುಂದೆ ಜೋಶ್ನಲ್ಲಿ ಸ್ಟೆಪ್ ಹಾಕೋದಕ್ಕೂ ಆಗಲ್ಲ. ಕೇಳೋಕೆ ಶಾಕ್ ಅನಿಸಿದ್ರು ಇದೇ ನಿಜ ಅಂತ ಹೇಳಲಾಗ್ತಿದೆ. ದರ್ಶನ್ಗೆ ಏಕಾಏಕಿ ಸರ್ಜರಿ ಮಾಡೋಕೆ ಆಗೋದಿಲ್ವಂತೆ. ಯಾಕಂದ್ರೆ ನರಕ್ಕೆ ಪೆಟ್ಟಾಗಿರೋದ್ರಿಂದ ಏಕಾಏಕಿ ಆಪರೇಷನ್ ಮಾಡಲು ಆಗಲ್ಲ. ಮೂಳೆಯ ಮೇಲಿನ ನರ ಜರುಗಿಸಿ ದರ್ಶನ್ಗೆ ಆಪರೇಷನ್ ಮಾಡಬೇಕು. ಸದ್ಯ ದರ್ಶನ್ಗೆ ಸರ್ಜರಿ ಮಾಡಿದರೆ ಮುಂದೆ ಅವರ ನಟನಾ ವೃತ್ತಿಗೆ ಬಹುದೊಡ್ಡ ಸಮಸ್ಯೆ ಆಗಲಿದೆ. ಹೆಚ್ಚು ಮಾಸ್ ಪಾತ್ರಗಳಲ್ಲಿ ನಟಿಸುವ ದಚ್ಚು ಭವಿಷ್ಯದಲ್ಲಿ ಆಕ್ಷನ್ ಸಿನಿಮಾಗಳಲ್ಲಿ ನಟಿಸಲು ಸಾಧ್ಯವಾಗೋದಿಲ್ಲ. ಜೊತೆಗೆ ರಿಸ್ಕ್ ತೆಗೆದುಕೊಂಡು ಇನ್ಮುಂದೆ ಜೋಶ್ನಲ್ಲಿ ಸ್ಟೆಪ್ಸ್ ಹಾಕೋದಕ್ಕೂ ಆಗೋದಿಲ್ವಂತೆ. ಇದೇ ಕಾರಣಕ್ಕೆ ದರ್ಶನ್ ಆಪರೇಷನ್ ಬೇಡವೇ ಬೇಡ ಅಂತ ಹಠ ಮಾಡುತ್ತಿದ್ದಾರೆ ಅಂತ ಬಲವಾದ ಸುದ್ದಿ ಹರಿದಾಡುತ್ತಿದೆ. ದರ್ಶನ್ ನಂಬಿದ ನಿರ್ಮಾಪಕರ ಗತಿ ಏನು? ನಟ ದರ್ಶನ್ ಅವರನ್ನು ನಂಬಿ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಒಂದು ವೇಳೆ ದರ್ಶನ್ ಶಸ್ತ್ರಚಿಕಿತ್ಸೆಯ ನಂತರ ಅಭಿನಯಕ್ಕೆ ಬ್ರೇಕ್ ತೆಗೆದುಕೊಂಡರೂ ನಿರ್ಮಾಪಕರಿಗೆ ಸಮಸ್ಯೆಯಾಗಲಿದೆ. ಇತ್ತ ಫಿಸಿಯೋಥೆರಪಿ ಮಾಡಿದ ನಂತರವೂ ದರ್ಶನ್ ರಿಕವರಿ ಆಗಲು ಕನಿಷ್ಠ 3 ರಿಂದ 4 ತಿಂಗಳು ಬೇಕು. ಹಾಗಂತ ಶಸ್ತ್ರಚಿಕಿತ್ಸೆ ಮಾಡಿಕೊಂಡ ನಂತರ ಅವರೇನು ಎದ್ದು ಕುಣಿಯೋಕೆ, ಫೈಟ್ ಮಾಡೋಕೆ ಸಾಧ್ಯವಿಲ್ಲ. ಏಕೆಂದರೆ ಆಪರೇಷನ್ ನಂತರವೂ 5 ರಿಂದ 6 ತಿಂಗಳು ವಿಶ್ರಾಂತಿ ಬೇಕೇ ಬೇಕು. ಇದೆಲ್ಲದರ ನಂತರ ಕೊಲೆ ಕೇಸ್ನಲ್ಲಿ ದಚ್ಚುಗೆ ರೆಗ್ಯುಲರ್ ಜಾಮೀನು ಸಿಕ್ಕು ಅವರಿಗೆ ಸಿನಿಮಾದಲ್ಲಿ ಭಾಗವಹಿಸುವ ಅವಕಾಶ ಸಿಗಬೇಕು. ಇವೆಲ್ಲ ಆದಾಗ ಮಾತ್ರ ಡೆವಿಲ್ ಈಸ್ ಬ್ಯಾಕ್ ಅನ್ನಬಹುದು. ಅಲ್ಲಿಯವರೆಗೂ ದರ್ಶನ್ ತೆರೆ ಮೇಲೆ ಕಾಣಿಸುವುದು ಡೌಟ್ ಎನ್ನುತ್ತಿವೆ ಬಲ್ಲ ಮೂಲಗಳು. ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅದ್ಯಾರ ಕಣ್ಣು ಬಿತ್ತೋ ಏನೋ, ಸ್ಯಾಂಡಲ್ವುಡ್ನ ಶಕ್ತಿಯಾದ ಸಾರಥಿಗೆ ಸಿನಿಮಾ ಜೀವನ ಖತಮ್ ಆಗುತ್ತಾ ಎಂಬ ಸುದ್ದಿ ಎಲ್ಲರಿಗೂ ಅಚ್ಚರಿ ಉಂಟು ಮಾಡಿದೆ. ಬಾಕ್ಸ್ ಆಫೀಸ್ ಸುಲ್ತಾನ ಮತ್ತೆ ಅಬ್ಬರಿಸಲಿ ಅಂತ ಅಭಿಮಾನಿಗಳು ಚಾಮುಂಡೇಶ್ವರಿ ದೇವಿಗೆ ಪ್ರಾರ್ಥನೆ ಮಾಡುತ್ತಿರೋದಂತೂ ಸುಳ್ಳಲ್ಲ.